ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಮಾಧ್ಯಮದ ಮಿತ್ರರು ಎಲ್ರಿಗೂ ಒಂಚೂರು ನಾನು ನರ್ವಸ್ ಆಗ್ಬಿಟ್ಟಿದ್ದೀನಿ. ಯಾಕಂದರೆ ಸ್ವಲ್ಪ ಟೆಕ್ನಿಕಲಿ ಒಂಚೂರು ಇದಾಯ್ತಲ್ಲ, ಅಲ್ಲಿಂದನೇ ನನಗೆ ಒಂದು ಸ್ವಲ್ಪ ಭಯ ಆಯಿತು. ಥ್ಯಾಂಕ್ ಯು ನವರಸನ್ ಸರ್, ಮತ್ತೆ ಎಲ್ಲ ಕೋಪಪ್ ಮಾಡಿ ನನಗೆ ಇವತ್ತು ಮತ್ತೆ ಸಕ್ಸಸ್ ಮಾಡಿದ್ರಿ. ಸೊ ಎಲ್ರಿಗೂ ನಮ್ಮ ಪ್ರಿಂಟ್ ಮೀಡಿಯಾ ಆಗಲಿ, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಬಂದಿದ್ದೀರಾ. ಫಸ್ಟು ತಮ್ಮೆಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮ ಆಗಬೇಕು ಅನ್ನೋದಕ್ಕೆ ಮೇನ್ ರೀಸನ್ ನಮ್ಮ ನಿರ್ಮಾಪಕರಾದ ಶ್ರೇಯಸ್ ಅವರು, ಪದ್ಮಮ್ಮ ಅವರು ಹಾಗೂ ಜಯರಾಮ್ ಸಾಹೇಬ್ರವರು. ಸೊ ಅವರೆಲ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ತುಂಬಾ ಮಾತಾಡಬಾರ್ದು, ಯಾಕಂದರೆ ಇವತ್ತು ಸ್ಟಾರ್ ಇವರೇ ಮಾತಾಡಬೇಕು ಹೆಚ್ಚಾಗಿ. ಹಾಗೆ ಚೈತನ್ಯ ಸರ್ ಅವ್ರಿಗೂ ಧನ್ಯವಾದಗಳು. ನನ್ನ 25ನೇ ಸಿನಿಮಾ, ಅವರ 10ನೇ ಸಿನಿಮಾ ನಿರ್ದೇಶನ ಮಾಡ್ತಿದ್ದಾರೆ. ಸೊ ಅವ್ರಿಗೂ ನಮ್ಮೆಲ್ರಿಗೂ ಒಂದು ಬಲ ನೀಡೋಷ್ಟು ಮತ್ತಷ್ಟು ಬಲ ನೀಡೋಕ್ಕೆ, ನಮ್ಮ ಬಲರಾಮನ್ಗೆ ಮತ್ತಷ್ಟು ಬಲ ನೀಡೋಕ್ಕೆ ನಮ್ಮ ಸಂತೋಷ್ ನಾರಾಯಣ್ ಸರ್ ಬಂದಿದ್ದಾರೆ. ಸೊ ಅವ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮನ ಇಷ್ಟು ಅಚ್ಚುಕಟ್ಟಾಗಿ ಎಲ್ಲ ಮಾಡಿಕೊಟ್ಟಿದ್ದೆ ನಮ್ಮ ಈಗಲ್ ಮೀಡಿಯಾ ನವರಸನ್ ಸಾಹೇಬ್ರಿಗೂ ಧನ್ಯವಾದಗಳು. ಹಾಗೂ ಫುಲ್ ಎಲ್ಲ ಟೀಮು ಅಲ್ಲಿ ಯಾರಿದ್ರು ಎಲ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಸ್ನೇಹಿತರು ಭಾಳಷ್ಟು ಜನ ಬಂದಿದ್ದಾರೆ. ಬೀಟ್ ನಮ್ಮ ಗಿರೀಶ್ ಸಾಹೇಬರು, ಏಪ್ಲೆಕ್ಸ್ ಅವರು, ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ನವೀನ್ ರೆಡ್ಡಿ ಅವರು, ಮಾದೇವ ಸಿನಿಮಾ ಡೈರೆಕ್ಟರು, ಹಾಗೆ ನಮ್ಮ ಅಭಿಷೇಕ್ ಅವರು ಮೈಸೂರಿಂದ ಬಂದಿದ್ದಾರೆ, ಅವ್ರ ಕುಟುಂಬದವರು, ಎಲ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ನಮ್ಮ ಚನ್ನಪಟ್ಟಣ ಫ್ರೆಂಡ್ಸು, ಪದ್ಮಮ್ಮ ಅವ್ರ ಫ್ರೆಂಡ್ಸ್, ಎಲ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತು ಈ VTನ ಇಷ್ಟು ನಾವು ಯಾವ ಒಂದು ವೇದಿಕೆ ಮೇಲೂ ಹೇಳ್ತಿರ್ಲಿಲ್ಲ. ಈ ಒಂದು ವೇದಿಕೆ ಮೇಲೆ ನಿಜವಾಗ್ಲೂ ಹೇಳಬೇಕು, ನಮ್ಮ ಸಿನಿಕಟ್ಸು ಆಕಾಶ್ ಆಗಲಿ ಅಥವಾ ನಮ್ಮ ಕುಮಾರ್ ಅವರಾಗಲಿ, ಥ್ಯಾಂಕ್ ಯು ಸೊ ಮಚ್, ಧನ್ಯವಾದಗಳಪ್ಪ. ಯಾಕಂದರೆ ಎಷ್ಟೊಂದು ಸಲ ನಮ್ಮಲ್ಲಿ ಚೇಂಜಸ್ ಆದ್ರೂ 3 ಗಂಟೆ ಬೆಳಗಿನ ಜಾವ 3 ಗಂಟೆವರೆಗೂ ಎಲ್ಲ ಕೆಲಸಗಳು ಮಾಡಿ ಅವತ್ತು ಏನೇ ಫೋಟೋ ಇವತ್ತು ಏನೇ ನೋಡಿದ್ರು ಅವರಿಂದನೇ. ಥ್ಯಾಂಕ್ ಯು ಸೊ ಮಚ್, ಧನ್ಯವಾದಗಳು. ಆ್ಯಂಡ್ ಹೆಚ್ಚಾಗಿ ನಮ್ಮ ಕಿರಣ, ಯಾವಾಗಲೂ ಹೇಳ್ತಿರ್ತೀನಿ, ಸೊ ಪಾಪ ಆ ಹುಡುಗ ಏನು ಬರಬೇಕು ಏನು ಎಲ್ಲ ಅವನು ಭಾಳಷ್ಟು ಕಷ್ಟಪಟ್ಟಿದ್ದೇನೆ. ಹಾಗೂ ಎಲ್ಲ ನಮ್ಮ ಹುಡುಗರು ವೆಂಕಿ ಆಗಲಿ, ಆ್ಯಂಡ್ ನಾನು ಎಲ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಬಗ್ಗೆ ಮತ್ತಷ್ಟು ಮಾತಾಡ್ತೀನಿ. ಆ್ಯಂಡ್ ಚೈತನ್ಯ ಸರ್ ಅವರ ತಂದೆಯವರು ಹಾಗೂ ತಾಯಿಯವರು ಶ್ರೀಮತಿ ಅವರು ಬಂದಿದ್ದಾರೆ, ಧನ್ಯವಾದಗಳಮ್ಮ, ಥ್ಯಾಂಕ್ ಯು. ಆ್ಯಂಡ್ ಮುಖ್ಯವಾಗಿ ನಮ್ಮ ನಿರ್ದೇಶಕರು ಮಹೇಶ್ ಅವರಲ್ಲಿದ್ದಾರೆ. ಥ್ಯಾಂಕ್ ಯು ಮಹೇಶ್ ಸರ್, ಬಿಕಾಸ್ ಎಲ್ಲ ಒಂದು ಇದರಲ್ಲೂ ನೋಡ್ತಿರ್ತೀರ, ಅವರು ಒಂದು ಡೈರೆಕ್ಟರ್ ಆದ್ರೂ ಪಾಪ ಅವರು ಬಂದು ಒಂದಿಷ್ಟು PR ಕೆಲಸಗಳು ನಮಗೋಸ್ಕರ ಮಾಡಿಕೊಟ್ಟು, ಒಂದು ಫ್ರೆಂಡ್ಶಿಪ್ಗೋಸ್ಕರ ಮಾಡಿಕೊಟ್ರು. ಸೊ ಅವ್ರಿಗೂ ಧನ್ಯವಾದಗಳು. ಆ್ಯಂಡ್ ಕಾವ್ಯ, ಥ್ಯಾಂಕ್ ಯು, ಎಲ್ರಿಗೂ ಧನ್ಯವಾದಗಳು. ನೆಕ್ಸ್ಟು ಸಿನಿಮಾ ಬಗ್ಗೆ ಮಾತಾಡ್ತೀವಿ. ಸೊ ಹಾಗಾಗಿ ನೆಕ್ಸ್ಟು ವೇದಿಕೆ, ಇನ್ನು ದೊಡ್ಡ ವೇದಿಕೆ ಮೇಲೆ ನಾವು ಮಾತಾಡ್ತೀವಿ. ಆ್ಯಂಡ್ ಇನ್ನೊಂದು ಮುಖ್ಯವಾದ ಒಂದು ವಿಷಯ ಹೇಳಬೇಕು. ಭಾಳಷ್ಟು ಜನ ಯಾಕೆ ಸಂತೋಷ್ ನಾರಾಯಣ್ ಅವರು ಅಂತ ಕೇಳ್ಬೋದು. ನಮ್ಮಲ್ಲಿ ಆ್ಯಕ್ಚುಲಿ ನೋಡಬೇಕು ಅಂದರೆ ನಮ್ಮಲ್ಲಿ ಇವರ ಒಂದು ಸಂಗೀತ, ಇವರ ಕೆಲಸನ ಆಲ್ರೆಡಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಇವ್ರು ಯಾರೋ ಅಂತ ಗೊತ್ತಿಲ್ಲದೆ ಭಾಳಷ್ಟು ಜನ ಇವ್ರ ಫೇಸ್ ನೋಡಿರಲ್ಲ. ಬಟ್ ಒಡಚನೆ ಯಾವುದೇ ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ಬಂದ್ರೂ, ಒಂದು ಶಾರ್ಟ್ಸಲ್ಲಾಗಲಿ ಅಥವಾ ಯಾರೇ ಗ್ಯಾಂಗ್ಸ್ಟರ್ಗಳ ಬಗ್ಗೆ ಮಾತಾಡಿದ್ರು ಇವರ ಒಂದು ಒಡಚನೆ ಇದೆ. ಅದೊಂದು ಏನು ಮ್ಯೂಸಿಕ್ ನೋಡಿದ್ರಿ. ಸೊ ಪ್ಲೇ ಮಾಡಿ ಒಂದು ನಿಮಿಷ. ಸೊ ಈ ಒಂದು ಬ್ಯಾಕ್ಗ್ರೌಂಡು ಸ್ಕೋರ್ ಎಲ್ಲ ನಮ್ಮ ಹುಡುಗರಾಗಲಿ, ನಮ್ಮ ಕರ್ನಾಟಕದ ಜನತೆ ಇವರ ಒಂದು ಮ್ಯೂಸಿಕ್ನ ಇಷ್ಟಪಟ್ಟಿದ್ದಾರೆ. ಸೊ ಹಾಗಾಗಿ ನಾವೆಲ್ಲ ಆ್ಯಕ್ಚುಲಿ ಶ್ರೇಯಸ್ ಅವರಾಗಲಿ, ಚೈತನ್ಯ ಸರ್ ಅವರಾಗಲಿ, ನಾವೆಲ್ಲ ಡಿಸೈಡ್ ಮಾಡಿ ಯಾರು ಅಂದರೆ ಈ ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ಒಂದು ಕಲ್ಟ್ ಸಿನಿಮಾ ಇದಕ್ಕೆ ಯಾರು ಕರೆಕ್ಟಾಗಿ ಒಂದು ಜಸ್ಟಿಫೈ ಮಾಡ್ತಾರೆ ಅಂದಾಗ ಒಂದಿಷ್ಟು ಎಲ್ಲ ಹೆಸರುಗಳು ಬಂತು. ಬಟ್ ಚೈತನ್ಯ ಅವರಾಗಲಿ ಆ್ಯಂಡ್ ಶ್ರೇಯಸ್ ಅವರಲ್ಲಾಗಲಿ ಭಾಳಷ್ಟು ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಏನಕ್ಕೆ ಅಂದರೆ, ಒಬ್ಬರು ಮಹಾನ್ ಕಲಾವಿದರು, ಇವರನ್ನು ಅಷ್ಟು ಈಸಿಯಾಗಿ ನಾವು ಕರ್ಕೊಂಬರೋಕೆ ಆಗ್ತಿರ್ಲಿಲ್ಲ. ಭಾಳಷ್ಟು ಎಲ್ಲ ರೀತಿಯಲ್ಲಿ ಕಷ್ಟಪಟ್ಟು ಅವ್ರನ್ನ ಕರ್ಕೊಂಬಂದಾಗ ನಮಗೆ ಖುಷಿಯಾಗಿದೆ. ಆ್ಯಕ್ಚುಲಿ ಏನು ಅಂದರೆ, ಬಿಫೋರ್ ಕಲ್ಕಿ ಇವ್ರನ್ನ ಮಾತಾಡಿದ್ವಿ, ಮೇ ಟೈಮಲ್ಲಿ ಮಾತಾಡ್ಸಿದ್ವಿ. ಆಗಲೇ ಬಂದು ಚೈತನ್ಯ ಸರ್ ಒಂದು ಸ್ಕ್ರಿಪ್ಟ್ ರೀಡಿಂಗ್ ಕೊಟ್ಟಿದ್ದಕ್ಕೆ ಇವ್ರು ಒಪ್ಕೊಂಡ್ರು. ಆ್ಯಂಡ್ ಅವ್ರು ತುಂಬ ಇಷ್ಟಪಟ್ಟರು.
ಸ್ಕ್ರಿಪ್ಟು ಓಕೆ ನಾನು ಬೇರೆ ಥರದ್ದೇ ಒಂದಿದೆ ಆ್ಯಂಡ್ 70s 80s ಪೀರಿಯಡ್ ಸಿನಿಮಾ ಅಂತ ಅವ್ರಿಗೂ ಭಾಳಷ್ಟು ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಈ ಸಿನಿಮಾದಲ್ಲಿ ಅಂತೇಳಿ ಅವರು ಭಾಳ ಖುಷಿಪಟ್ಟರು. ನನಗೆ ಬೇರೆ ಥರದ್ದೇ ಒಂದು ಜಾನರ್ ಸಿನಿಮಾ ಕೊಡ್ತಾ ಇದ್ದೀರಾ, ನನಗೆ ಖುಷಿ ಆಗ್ತದೆ ಅಂತೇಳಿ ಭಾಳ ಖುಷಿಯಿಂದ ಕೆಲಸ ಮಾಡ್ತಿದ್ದಾರೆ. ಸೊ ಅವರನ್ನು ನಾವು ನಮ್ಮ ಕನ್ನಡ ಸಿನಿಮಾ ಮಾಡೋಕ್ಕೆ ಕರ್ಕೊಂಬಂದಿದ್ದೀವಿ. ಆ ಒಂದು ಹೆಮ್ಮೆ ನನಗಿದೆ, ನನಗೆ ಅಂತಲ್ಲ ನಮ್ಮ ಇಡೀ ತಂಡಕ್ಕಿದೆ. ತಾವೆಲ್ಲರೂ ಹೇಗೆ ಸಪೋರ್ಟ್ ಮಾಡ್ತಿದ್ದೀರೋ ಸೊ ಈ ಸಿನಿಮಾಗೂ ದಯವಿಟ್ಟು ಸಪೋರ್ಟ್ ಮಾಡಬೇಕು, ಬೆನ್ನೆಲುಬಾಗಿ ನಿಂತ್ಕೊಂಡು ನಮ್ಗೆಲ್ರಿಗೂ ಆಶೀರ್ವಾದ ಮಾಡೋಕ್ಕಂತ ಕೇಳ್ಕೊತೀನಿ. ಜೈ ಕರ್ನಾಟಕ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಸಂತೋಷ್ ನಾರಾಯಣನ್ ಸರ್ ಅವರ ಗ್ರ್ಯಾಂಡ್ ವೆಲ್ಕಮ್ ಆಗಿದೆ. ನಮ್ಮ ಮಾಧ್ಯಮ ಮಿತ್ರರು ಪ್ರಶ್ನೆಗಳಿದ್ರೆ ಕೇಳಬಹುದು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮೈಕ್ ಕೊಡಬೇಕು ದಯವಿಟ್ಟು. ಎಸ್, ಕೀರ್ತಿ. Check. Sir, hi sir. Kirti here from Vistara News. Firstly, heartily congratulations and welcome to you, sir. What inspired you to venture into the Kannada film industry? And in addition, who is your favorite Kannada music director and what makes you to stand out of their composition? One of my main inspirations is my mom. Because she's her literature in Kannada is amazing, and I've always had a thought in the back of the mind that I have not done justice to that language by not even learning it. For me, this is like a gift that you've given. So I always wanted to do films in all languages, and it will be an opportunity for me to understand the culture. I'll try and amalgamate as much as possible. When we did Dasra, I knew little or nothing about the folk music of Telangana, but we could really get into the roots of it. I spent a few months, and my research starts with Chaitanya, with the roots of the land, and one of my favorite composer in Kannada, I have two. One is Raghu Dikshit. He was my ex-boss, and still he's always the boss. So, and then Ajanish Loknath, and I spoke to him recently. I loved his work in Maharaja, and a lot. I love Ravi Basroor, and I don't make an effort to sound different to anybody. I just react to what I do, and if it's loved, I continue doing it. That's it. So there's no effort to shift anything from anybody. Yeah. So, in addition, will you be singing in this film as it is your debut? I don't know if I usually sing all the songs when I compose. Sometimes they retain it. That's how I became a singer. Nobody asked me to sing. So sometimes the movie is shot for 1 or 2 years. Sometimes they just get so used to it that even when a good singer comes and sings it, they'll be like, oh, it's not working. They probably don't understand that it's actually getting better. But for them, they don't want to change it. So then it became a thing, and now, yeah, I don't know how I became a singer. No. Mr. Santosh, yeah. After Kalki, it is said that you are very expensive. One thing. Second thing, how many tunes you are giving for in this cinema actually? Yeah, for me, money should never come in the way of art. So, for example, Varai, the film that released today, I think I spent on the music. So I really don't look at numbers. If the script excites me, and even when I worked on Kalki, I had a long script narration, and then of course I was very, very grateful for the opportunity, but I should be able to deliver. So every film that I work on, irrespective of the size, involves script narration, and there's little or no discussion about the budget. If it excites me, I just work on the film. So I don't want to brand myself as a composer who's charging so much. Of course, when the film is big, they are generous enough to give me more than what I even expect sometimes. So I would like to keep it that way. And the second question was, I saw it. Tunes, yeah. Mr. Chaitanya has to decide that. I'm ready to. We surrender. How I work is I surrender myself to the film, and it's more or less, I become the voice of the script and the director. So whatever it takes, yeah. I think there'll be quite a few tunes. ನಮ್ಮ ನೇಟಿವಿಟಿಗೆ ಯಾವ ಥರ ಪ್ಯಾಟ್ರನ್ ಇರುತ್ತೆ ಸಾಂಗ್ಸ್ ಅಂತ? Yes, can I answer in English? Yeah. So there are a few songs in this film which will go very rooted.
and I want to keep, because he has already established that it's set in the 80s, 90s. So there'll be a lot of rooted sounds that you hear, and there'll be a lot of research going on. And I'm very sure that I'll not let you down with the roots of your land. I'll definitely do justice to it, and we have a great team, and it'll go through a lot of layers of critique. And I want to present your music in the way that you would want to hear it with my compositions on it. That's the idea. Hopefully, you'll deliver. ಚೈತನ್ಯ ಅವರೇ, ಈ ಚಿತ್ರದ ಶೂಟಿಂಗ್ ಎಲ್ಲ ಯಾವಾಗ ಪ್ರಾರಂಭ ಆಗುತ್ತೆ? ಮತ್ತೆ ಆ ದಿನಗಳ ಥರ ಈ ಸಿನಿಮಾಗೆ 2 ಹಾಡು ಅಂತ ಅವ್ರಿಗೆ ರಿಸ್ಟ್ರಿಕ್ಟ್ ಮಾಡಬೇಡಿ ಪಾಪ. ಆ ದಿನಗಳಲ್ಲಿ ಯಾವುದೂ ಹಾಡಿರಲಿಲ್ಲ. ಕಡೆಗೆ ಇಳೆಯರಾಜ ಅವರು 2 ಹಾಡು ಹಾಕಿದ್ರು. ಆದರೆ ಈ ಸತಿ ಹಾಡುಗಳು ಇರುತ್ತೆ ಈ ಹಾಡಲ್ಲಿ, ಈ ಸಿನಿಮಾದಲ್ಲಿ. ಅದರಿಂದ ಇರುತ್ತೆ. ಇನ್ನೊಂದೇನು ಸರ್ ನಿಮ್ಮ ಪ್ರಶ್ನೆ? ಎಷ್ಟು ಹಾಡುಗಳಿರುತ್ತೆ ಸರ್? ಅದು ಸಂತೋಷ್ ನಾರಾಯಣನ್ ಅವ್ರ ಬಗ್ಗೆ ಅವರ ಹೆಂಡತಿ ಮೀನಾಕ್ಷಿ ಅವರು ಒಂದು ಮಾತು ಹೇಳ್ತಿದ್ರು. ಒಬ್ಬರು ನಿರ್ದೇಶಕರು ಅವ್ರ ಹತ್ರ ಬಂದು 5 ಹಾಡುಗಳು ಮಾಡಿಕೊಡಿ ಒಂದು ಸಿನಿಮಾಗೆ ಅಂತ ಕೇಳಿದ್ರಂತೆ. ಕಡೆಗೆ ಅವ್ರ ಸಿನಿಮಾ ಮುಗಿಸಿದಾಗ 9 ಹಾಡುಗಳನ್ನ ಕೊಟ್ಟಿದ್ರಂತೆ. ಸೊ ನಾನು ನಿಜವಾಗ್ಲೂ ಡಿಸೈಡ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಳ್ತೀನಿ. ನಾನು ಕೆಲವು ಕಡೆ ಬರೀ ಮ್ಯೂಸಿಕ್ ಮೊಂಟಾಜ್ ಅಂತ ಹೇಳಿದ್ರೆ ಅವ್ರು ಅದನ್ನ ಹಾಡುಗಳಾಗಿ ಕನ್ವರ್ಟ್ ಮಾಡ್ತಾರೆ. ಸೊ ಲೆಕ್ಕ ನನಗಿನ್ನೂ ಸಿಗ್ತಾ ಇಲ್ಲ. 9 ಇರ್ಬೋದು, 10 ಇರ್ಬೋದು, ಅಥವಾ 5 ಇರ್ಬೋದು, ಗೊತ್ತಿಲ್ಲ. ಹಾಗೆ ಇನ್ನೊಂದು ವಿಷಯ, ಏನು ನೀವು ವಡ ಚೆನ್ನೈದು ನೀವೇನು ಕೇಳಿದ್ರಲ್ಲ, ವಡ ಚೆನ್ನೈದು ಇವರು ಹೇಳಿದ್ದು ಆ್ಯಕ್ಚುಲಿ ಅದು ಥೀಮ್ ಅಲ್ಲ, ಆ್ಯಕ್ಚುಲಿ ಸಾಂಗ್ ಮಾಡಿದ್ರಂತೆ. ಅದನ್ನು ಸಾಂಗ್ ಮಾಡಿ ಇದು ಚೆನ್ನಾಗಿದೆ ತಗೊಳ್ಳಿ ಅಂತ ಸಿನಿಮಾ ಕೊಟ್ಟಿರೋದು ಅದು. Yes, yeah, it was. ಇವ್ರು ಕೆಲಸ We actually made a song, and it turned out to be very bad actually. So I thought, why don't we make this song into a theme, and that became the theme. Yeah. ಸರ್ ನಿಮ್ಮ 2ನೇ ಪ್ರಶ್ನೆಗೆ ಉತ್ತರ ಅಕ್ಟೋಬರ್ ಅಂತ ಅನ್ಕೊಳ್ತಾ ಇದ್ದೀವಿ. ಸಂತೋಷ್ ಸರ್, Hi. ನಮಸ್ಕಾರ. ವೆಲ್ಕಮ್ ಟು ಕರ್ನಾಟಕ. Thank you. ಸರ್, ಕನ್ನಡ ಚಿತ್ರರಂಗಕ್ಕೆ 90 ವರ್ಷಗಳ ಇತಿಹಾಸ ಇದೆ. ವಿನೋದ್ ಅವರ 25ನೇ ಸಿನಿಮಾ, ನಿಮ್ಮದು 51ನೇ ಸಿನಿಮಾ, ಕನ್ನಡದಲ್ಲಿ ಮೊದಲನೇ ಸಿನಿಮಾ. ಇಲ್ಲೂ ಕೂಡ ನಿಮಗೆ ಫ್ಯಾನ್ಸ್ಗಳಿದ್ದಾರೆ. ಎಷ್ಟು ಎಕ್ಸ್ಪೆಕ್ಟೇಷನ್, ಜನಗಳು ಎಷ್ಟು ನಿರೀಕ್ಷೆ ಇಟ್ಕೋಬೋದು ಈ ಪಿಕ್ಚರ್ಗೆ ಅಂತ? Last one was? Kind of expectations. Last. Okay. I really don't have. I would say I'm literally disconnected from any form of expectation. So I just put my effort, and once the film releases, I'm literally out of it. So I just react to what's happening with my director and try to be as honest as possible. I don't want to earn money by selling my brand. That's the primary thing when I sit on a session. So, and in today's world, if you see, literally anybody with an internet connection can make a difference in the world. So there's so many people and so many opportunities that are there, and I'm so glad that people have given me such a stage and so much of love and effort. I've never had my hero visit my house twice ever. So Vinod sir has been very kind, and he brought like one big bouquet of flowers when he came. So all that love will translate into more effort in the music. That's how I want to respond, and literally there's no expectation. I just want to freak out in this film and make sure the audiences enjoy the film and try and elevate it, like how they had a 2 minutes of blast when I was here. No, I'll try and convert that into scores in the film maybe and probably create and because you have set standards, global standards with movies like Kantara, KGF and so on. So I can't wait to start working on this film. ಚೇತನ್ ಸರ್, ಈ ಸಿನಿಮಾಗೆ ವಿನೋದ್ ಪ್ರಭಾಕರ್ ಅವರು ತಯಾರಿ ಹೇಗಿರಬೇಕು ಅದೇನೋ ತಯಾರಿ ಮಾಡ್ಕೋತಾ ಇದ್ದಾರಾ? ನೀವೇನಾದರೂ ಅವ್ರ ಸಲಹೆ ಕೊಟ್ಟಿದ್ದೀರಾ? ಹಾಂ ಸರ್, ನಾನು ಪ್ರತಿ ಸಿನಿಮಾದಲ್ಲೂ ಒಂದು ರಿಹರ್ಸಲ್ ಅಂತ ಮಾಡ್ತೀನಿ ಆ್ಯಕ್ಟರ್ಸ್ ಜೊತೆ. ಈ ಸಿನಿಮಾದಲ್ಲೂ ಅದನ್ನು ಮಾಡಬೇಕು ಅಂತ ವಿನೋದ್ ಅವರು ಕೂಡ ಸಜೆಸ್ಟ್ ಮಾಡಿದ್ದಾರೆ ನನಗೆ. ಅವರ ಇನ್ವಾಲ್ವ್ಮೆಂಟ್ ಬರೀ ಅವರ ಆ್ಯಕ್ಟಿಂಗಲ್ಲಿ ಮಾತ್ರ ಅಲ್ಲ, ಸ್ಕ್ರಿಪ್ಟ್ ಇರ್ಬೋದು, ನಾವು ಮ್ಯೂಸಿಕ್ ಮಾಡೋದ್ರಲ್ಲಿ ಇರ್ಬೋದು. ಇನ್ಫ್ಯಾಕ್ಟ್ ಸಂತೋಷ್ ಅವ್ರು ಹೇಳ್ತಾ ಇದ್ರು, ನಾವು ಕಂಪೋಸ್ ಮಾಡೋ ಸೆಷನ್ಸಲ್ಲಿ ಕೂಡ ಅವರು ಝೂಮ್ ಮೂಲಕ he would join in. First time I'm seeing a hero do that ಅಂತ. ಸೊ ದೇರ್ ಈಸ್ ಗೋಯಿಂಗ್ ಟು ಬಿ ಅ ಲಾಟ್ ಆಫ್ ಎಫರ್ಟ್. ತುಂಬ ಎಫರ್ಟ್ ಇರುತ್ತೆ ಅವರ ಯಾಕೆಂದರೆ ಅವರ 25ನೇ ಸಿನಿಮಾ. ಆಮೇಲೆ ಇದನ್ನು ಭಿನ್ನವಾಗಿ ಇತ್ತೀಚೆಗೆ ನೀವು ವಿನೋದ್ ಅವರು ಚೂಸ್ ಮಾಡಿರೋಂಥ ಸಿನಿಮಾಗಳು ನೋಡಿದ್ರೆ, ನೆಲ್ಸನ್ ಇರ್ಬೋದು, ಮಾದೇವ ಇರ್ಬೋದು, ಲಂಕಾಸುರ ಇರ್ಬೋದು, ಅವರು ಈಗ
ಬಹಳ ವಿಭಿನ್ನವಾದ ಸಿನಿಮಾಗಳನ್ನು ವಿಭಿನ್ನವಾದ ಪಾತ್ರಗಳನ್ನು ಮಾಡುವ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ಈ ಬಲರಾಮನ ದಿನಗಳು ಒಂದು ಅವರ ಆ್ಯಕ್ಟಿಂಗಿನ ಒಂದು ಶೋಕೇಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸಂತೋಷ್ ಸರ್, Yes. ಚೈತನ್ಯ ಅವರ ಆ ದಿನಗಳು ಸಿನಿಮಾನ ನೀವು ನೋಡಿದ್ದೀರಾ? Yes. To be honest, I watched it after. I knew it was a huge cult classic, but once I got the first call and before we met, I watched the film. I loved it, and he's doing something else for this, and I'm sure that he'll carry the love and like it'll be amplified in a much bigger sense for this film, hopefully. Thank you. ವಿನೋದ್ ಸರ್, 25ನೇ ಸಿನಿಮಾ ಒಂದು ದೊಡ್ಡ ಜವಾಬ್ದಾರಿ, ಒಂದು ಮೈಲಿಗಲ್ಲು. ನಿಮ್ಮ ಅಭಿಮಾನಿಗಳಿಗೂ ಮತ್ತು ಒಂದು ಕನ್ನಡ ಚಿತ್ರನಿಗೂ ಕೂಡ ಒಂದು ದೊಡ್ಡ ಸಿನಿಮಾ ಆಗಬೇಕಂತ ಎಲ್ಲ ನಿರೀಕ್ಷೆ ಇರುತ್ತೆ. ನಿಮ್ಮ ಈ ಒಂದು ಪ್ರಿಪ್ರೇಷನ್ ಮತ್ತು ನಿಮ್ಮ ಈ ಸಿನಿಮಾದ ಬಗ್ಗೆ ನಿಮ್ಮ ಕಾಳಜಿ ಹೇಗಿರುತ್ತೆ? ಮಂಜು ಸರ್, ಥ್ಯಾಂಕ್ ಯು. ನಾನು ಖಂಡಿತ ಸಿನಿಮಾ ಬಗ್ಗೆ ಮಾತಾಡಿದಾಗ ಭಾಳ ನಾವು ಕೂತ್ಕೊಂಡು ಅದೇ ಹಿಂಗೆ ಹೇಳಿದ್ರಲ್ಲ, ಒಂದಿಷ್ಟು ನಾನು ಬರೀ ಒಬ್ಬ ಆ್ಯಕ್ಟರ್ ಆಗಿ ಈಗ ಮಾದೇವ ಆಗಲಿ ಅಥವಾ ನೆಲ್ಸನ್ ಆಗಲಿ ಅಥವಾ ಲಂಕಾಸುರ ಆಗಲಿ ಒಬ್ಬ ಜಸ್ಟ್ ಆ್ಯಕ್ಟರ್ ಥರ ಹೋಗಲ್ಲ. ಆ್ಯಕ್ಟಿಂಗ್ ಏನೇ ಇದ್ರೂ ತೆರೆ ಮುಂದೆ ಒಂದಿಷ್ಟೆಲ್ಲ ಆದಮೇಲೆ ಒಂದಿಷ್ಟು ಟೆಕ್ನಿಕಲಿ ನಾವೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ, ಯಾಕಂದರೆ ಇವತ್ತಿನ ಒಂದು ಸಿನಿಮಾ ಅಷ್ಟು ಈಸಿಯಾಗಿ ನಾವು ಬರೀ ಆ್ಯಕ್ಟಿಂಗ್ ಮಾಡಿಬಿಟ್ಟು ಬಂದ್ಬಿಡುವ ನಾವು ಅಥವಾ ಕ್ಯಾರಮನಲ್ಲಿ ಹೋಗಿ ಕೂತ್ಕೊಂಡ್ಬಿಡೋಣ ಅನ್ನೋದಲ್ಲ. ಬಿಕಾಸ್ ಕಾಂಪಿಟೇಷನ್ ತುಂಬ ಇದೆ. ಈಗ ನಾವು ಇಲ್ಲಿ ಒಂದು ಈಗ 25ನೇ ಸಿನಿಮಾ ಇದು ಮಾಡಬೇಕು ಅಂದರೆ ಇಂಥ ಒಬ್ಬರು ಕರ್ಕೊಂಬರ್ಬೇಕು ಆ್ಯಂಡ್ ಚೈತನ್ಯ ಸರ್ ಜೊತೆಗೆ ನಾವು ಕೆಲಸ ಮಾಡಬೇಕು ಅಂದರೆ ಒಂದಿಷ್ಟು ನಮ್ಮದು ಹೋಮ್ವರ್ಕ್ ಇರುತ್ತೆ. ಅದನ್ನೆಲ್ಲ ಮೀರಿ ನನಗೆ ಈ ಸಿನಿಮಾ ಒಂದು ಬೇರೆ ರೇಂಜಲ್ಲಿ ಏನು ಮಾದೇವ ಆಗಲಿ ಅಥವಾ ಏನು ನೆಲ್ಸನ್ ಆಗಲಿ, ಅದಾದಮೇಲೆ ಲಂಕಾಸುರ ಆಗಲಿ, ಅದಾದಮೇಲೆ ಬಲರಾಮನ ದಿನಗಳು, ಈಗ ಯಾವ ಥರ ಆ ದಿನಗಳು ಒಂದು ಛಾಪನ್ನ ಒಂದು ಮೈಲುಗಲ್ಲು ಆಯ್ತಲ್ಲ, ಆ ಥರ ಬಲರಾಮನ ದಿನಗಳು ಆಗುತ್ತೆ. ಈ ಒಂದು 25ನೇ ಸಿನಿಮಾ ನನ್ನ ಫಸ್ಟು ನಮ್ಮ ಟೈಟಲ್ ಲಾಂಚ್ ಆಗೋ ದಿನ ನಾನು ಹೇಳಿದ್ದೆ, ನನ್ನ ಬೆವರೆಲ್ಲ ನನ್ನ ರಕ್ತ ಸುರಿಸಿ ನಾನು ಕೆಲಸ ಮಾಡಿ, ಯಾಕಂದರೆ ಪದ್ಮಾವತಿ ಸಿನಿಮಾ ಕಡೆಯಿಂದ ನನಗೆ ಟೈಗರನ್ನು ಬಿರಿದು ಬೇರೆ ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರು ಬೇರೆ ಅವ್ರ ಕೈಯಿಂದ ಕೊಟ್ಟರು. ಸೊ ಹಾಗಾಗಿ ಅದನ್ನು ನಾನು ಉಳಿಸ್ಕೋಬೇಕು, ನಾನು ಕೆಲಸ ಮಾಡ್ತಾನೆ ಇರ್ತೀನಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇದೇ ಥರ ಇರಲಿ, ಒಳ್ಳೆ ಸಿನಿಮಾಗಳು ಕೊಡಬೇಕು ಅನ್ನೋದು ನನ್ನ ಒಂದು ಇದೆ ಸರ್. ಕರೆಕ್ಟಾಗಿ ಹೇಳಿದ್ನಾ? ಅಷ್ಟೇ, ಅದೇ ತಾನೇ ಕೇಳಿದ್ರಿ? ಹೌದು. ಚೈತನ್ಯ ಸರ್, ಆ ದಿನಗಳಿಂದ ಶುರು ಮಾಡಿದ್ರೆ ಇವತ್ತು ಬಲರಾಮನ ದಿನಗಳು ಬಂದಿದ್ದೀರಿ. ಇದು ಯಾರ್ದಾರು ಗ್ಯಾಂಗ್ಸ್ಟರ್ ಕಥೆ ಇರುತ್ತಾ, ಏನಾದ್ರು ಆ ಥರ ಏನಾದ್ರು ಇದೆಯಾ ಅಂತ? ಸರ್, ಇದು ಯಾವುದೇ ಗ್ಯಾಂಗ್ಸ್ಟರ್ ಮೇಲೆ ಆಧರಿಸಿದಂಥ ಸಿನಿಮಾ ಅಲ್ಲ, ಇದು ಬಯೋಪಿಕ್ ಅಲ್ಲ. ಇಲ್ಲಿ ಬರುವ ಯಾವುದೇ ಪಾತ್ರಗಳು ನಿಜ ಪಾತ್ರಗಳಿಗೆ ಹೋಲಿಕೆ ಇದ್ದರೆ ಅದು ಬರೀ ಕಾಕತಾಳೀಯ ಹೊರತು, ಏಕೆಂದರೆ ಭಾರತದ ಭೂಗತ ಜಗತ್ತಲ್ಲಿ ಸಾಕಷ್ಟು ಕಥೆಗಳಿದ್ದಾವೆ, ಅವೆಲ್ಲವ ಸ್ಫೂರ್ತಿ ಇದಕ್ಕಿರುತ್ತೆ. ಆದರೆ ಇದು ಕಾಲ್ಪನಿಕ ಕಥೆ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಸಂತೋಷ್ ಸರ್, ಒಂದು ಹಾಡು ಕೇಳಕ್ಕೆ ಎಲ್ಲರಿಗೂ ಆಸೆ. ನಿಮ್ಮ ಧ್ವನಿಯಿಂದ ಒಂದು ಹಾಡು ಹೇಳಿದ್ರೆ. Somebody told him. ಅವ್ರು ಕೇಳಲಿಲ್ಲ ಅಂದ್ರೂ ನಾನು ಪಕ್ಕ ಹಾಡ್ಸಿ. I knew it. ಅದು ಆ್ಯಕ್ಚುಲಿ ಅಭಿಮಾನಿಗಳು ಕೇಳೋದು, Yes. ಹೇಳ್ತಿದ್ದಾರೆ. At your own risk. We are ready for that sweet risk actually. Which song? Anything? Water Packet. Oh, thank you. Thank you. When Dhanush sir called me to sing the song, I was like, "Say, Rahman sir, such a legend. Do you want me to ruin his glorious career?" And they were like, "Okay, it's okay. You can sing. It'll be good." And thank you, Rahman sir. I don't have words to thank him. He's such a legend. I've said this many times. Raja sir is my father in music and Rahman sir is my mother. That's how I consider them. So thank you so much for the opportunity. Here we go. Please turn off all the cameras if you don't want to be shocked later. நீ இருக்கிறியே ஓல கொட்டையா, சும்மா நடக்கிறியே தவள கொட்டாயா. நீ இருக்கிறியே ஓல கொட்டையா, சும்மா நடக்கிறியே தவள கொட்டாயா. மஜவாய் நிக்கிறிய பஞ்சு முட்டாயா, ஆமா பஞ்சு முட்டாயா, ஐயோ பஞ்சு முட்டாயா. மஜவாய் நிக்கிறிய பஞ்சு மிட்டாயா, ஆமா பஞ்சு மிட்டாயா, ஐயோ பஞ்சு மிட்டாயா. சோஜாவாய் நிக்கிறிய ஓமடியில் சாஞ்சு,
வாட்டம்மா எடுக்கிறிய வாட்டர் பாக்கெட் மூஞ்சி தேங்க்யூ. Amazing, sir. Seriously. So bad. No. It was really beautiful. ಚೆನ್ನಾಗಿತ್ತಾ ಇಲ್ವಾ? My entire family comes in a video, like they will watch this and they'll troll me for 2 days. I could literally see my wife and daughter in the air. ಸಂತೋಷ್ ಸರ್, ಕನ್ನಡ ಸಾಂಗ್ ಯಾವ್ದಾದ್ರು ಬಯಟ್ ಆಗಿದೆ ಸರ್ ನಿಮಗೆ? ಕನ್ನಡ ಸಾಂಗ್ ಯಾವ್ದಾದ್ರು? No. ಓಕೆ, ನೆಕ್ಸ್ಟ್ ಈವೆಂಟಲ್ಲಿ Next even 8 songs I will sing. From ಇಲ್ಲ ಖಂಡಿತ ಆಗಲೇ ಒಂದು ಹೇಳಿದ್ರು ಕನ್ನಡ ಗೊತ್ತಿಲ್ಲ, ಬಟ್ ಈ ಸಿನಿಮಾ ಮುಗಿಸೋ ಅಷ್ಟರಲ್ಲಿ ನಾವು ಸಿನಿಮಾ ರಿಲೀಸ್ ಇವೆಂಟ್ ಅಂತ ಮಾಡ್ತೀವಲ್ಲ ಅವತ್ತು ಖಂಡಿತ ಯಾರು ನೀವು ಸಮೈರವರು ನೀವು ಹೇಳ್ಕೊಡಲ್ಲ, ಖಂಡಿತ ಕನ್ನಡ ಕಲಿತಾರೆ, ಕಲಿತು ಅವರೇ ಮಾತಾಡ್ತಾರೆ. But I like the Magadeshwara song, that Ninna Poojege. But I'm not going to sing, but I love the song. ನೆಕ್ಸ್ಟ್ ಇವೆಂಟಲ್ಲಿ ಆ ಹಾಡನ್ನು ಹಾಡ್ಸೋಣ. ಹಾಗಾದ್ರೆ ಬೇರೆ ಯಾವುದಾದ್ರೂ ಪ್ರಶ್ನೆಗಳಿದ್ರೆ ಕೇಳಬಹುದು. I think all questions are going to the same. ಲಿರಿಕ್ಸ್ ಬರ್ತಿಲ್ಲ ಅಂತ ಅಂದ್ರು. ಓಕೆ, ಆದ್ರೆ ಅದಕ್ಕೂ ಮೊದಲು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ನಿರ್ಮಾಪಕರು ಜಯರಾಮ್ ಸರ್ ಬಂದಿದ್ದಾರೆ. ಪ್ರೀತಿಯ ಸ್ವಾಗತ ಸರ್. ಎಲ್ಲರ ಪರವಾಗಿ ನಿಮ್ಮಿಂದ ಪದ್ಮಾವತಿ ಫಿಲಮ್ಸ್ ಬ್ಯಾನರ್ ನಿರ್ಮಾಣ ಆಗಿದೆ. ಆ ಮೂಲಕ ದಯವಿಟ್ಟು ಸರ್ ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಜಯರಾಮ್ ಸರ್ ಅವರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಜಯರಾಮ್ ಸರ್ ಒಂದೆರಡು ಮಾತು ದಯವಿಟ್ಟು. ಫಸ್ಟ್ ಟೈಮ್ ಒಬ್ರು ರಾಜಕಾರಣಿ ಮಾತಾಡಲ್ಲ ಅಂತ ಹೇಳಿರೋದು ನೋಡಿರೋದು ನಾನು, ಸಿನಿಮಾ ಬಗ್ಗೆ ಮಾತಾಡಲ್ಲ. ಓಕೆ, ಯಾವುದಾದ್ರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಎನಿ ಕ್ವಶನ್ಸ್? ಒಟ್ಟು 8 ಸಾಂಗ್ ಇದೆ ಅಂತ ಆಯ್ತು ಅರ್ಥ. ಯಾರು ಹೇಳಿದ್ರು ನೆಕ್ಸ್ಟ್ 8 ಸಾಂಗ್ ಆಡ್ತೀನಿ ಅಂತ? ಅದೇ ನಾವು 8 ಕೇಳಿದ್ರೆ ಅವ್ರು 16 ಕೊಡ್ತಾರೆ. ಅವ್ರು ಆ್ಯಕ್ಚುಲಿ ಇವತ್ತೇ ಅವ್ರು ಎಷ್ಟು ಜೋವಿಯಲ್ ಅಂದರೆ, ನಾವು ಫಸ್ಟ್ ಟೈಮು ಅವ್ರನ್ನ ಮೀಟ್ ಮಾಡಿದಾಗ ಯಾವಾಗಲೂ ಶಾರ್ಟ್ಸ್ ಎಲ್ಲ ಇರ್ತಾರೆ. ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ಯಾವುದೇ ಫಂಕ್ಷನ್ಗೆ ಹೋದ್ರೂ ಶಾರ್ಟ್ಸಲ್ಲೇ ಹೋಗ್ಬಿಡ್ಲ ನಾನು ಅಂತ ಕೇಳ್ತಿರ್ತಾರೆ. ಅವ್ರು ಆ್ಯಕ್ಚುಲಿ ಮೀನಾಕ್ಷಿ ಮೇಡಮ್ ಅವರು ವೈಫ್ ಅವರು People used to tell me, Vinod sir, I think for Cuckoo, the film, the audio launch, director came to me and he was like, sir, tomorrow audio launch, pant. That was what he said. I was like, sure, buy me a pant. Then we went to some shop and he bought me something. Yeah, but this is all my wife. If left alone, I'll just come with my shorts and I really don't care. So ನೆಕ್ಸ್ಟ್ ಬಲರಾಮನ ದಿನಗಳು ರಿಲೀಸ್ ಇವೆಂಟಿಗೆ ಪಂಚೆ ಮತ್ತೆ ಶಲ್ಯ ಎಲ್ಲ ಹಾಕೊಂಡು ಕರ್ಕೊಂಡ್ ಬನ್ನಿ ಸರ್, ಶಾಪಿಂಗ್ ಮಾಡಿಸಿ. ಇಲ್ಲ ಖಂಡಿತ ಏನು ಅಂದರೆ ಅವರ ಒಂದು ಸಿದ್ಧಾಂತ ಏನು ಅಂದರೆ ನನ್ನ ಕೆಲಸ ಮಾತಾಡಲಿ ನಾನಲ್ಲ ಅನ್ನೋದು. ಸೊ ಹಾಗಾಗಿ ಅವರು ಏನು ಕೆಲಸ ಮಾಡ್ತಿದ್ದಾರೋ ಎಲ್ರಿಗೂ ಗೊತ್ತಾಗಿದೆ. ಸೊ ಬಲರಾಮನ ದಿನಗಳಿಂದ ಇನ್ನೂ ನೆಕ್ಸ್ಟು ಯಾವುದೇ ವೇದಿಕೆಯಲ್ಲಿ ಹೋದ್ರೂ ನಮ್ಮ ಸಿನಿಮಾ ಸಾಂಗು ಕನ್ನಡ ಸಾಂಗ್ ಹಾಡಲೇಬೇಕು ಅವರು. ಅದು ಆ ಥರದ ಒಂದು ಹಿಟ್ಟು ಕೊಡ್ತಾರೆ ಅಂತ ನಂಬಿಕೆ ನನಗಿದೆ. ಫಾರ್ ಶೋರ್. ಥ್ಯಾಂಕ್ ಯು ಸೋ ಮಚ್. hopefully. ಎಸ್, ಇದೀಗ ಒಂದು ಗ್ರೂಪ್ ಫೋಟೋ ದಯವಿಟ್ಟು. ಗ್ರೂಪ್ ಫೋಟೋ ಆದಮೇಲೆ ಆ್ಯಕ್ಚುಲಿ ಬಂದು ಜಯರಾಮ್ ಸರ್ ನೋಡಲಿಲ್ಲ ವಿ ಟಿ, ಸರ್ ಅವ್ರ ವಿ ಟಿ ನೋಡಿರಲಿಲ್ಲ. ಒಂದೇ ನಿಮಿಷ ವಿ ಟಿ ನೋಡಿದ್ಮೇಲೆ ಊಟಕ್ಕೆ ಹೋಗೋಣ ಎಲ್ಲರೂ. ಆ್ಯಂಡ್ ಸಮೈರಾ ಅವ್ರಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮಾ.